ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹರ್ಷಿತಾ ಶೆಟ್ಟಿ ವ್ಲಾಗ್ಸ್. ನಾವು ಇನ್ನೊಂದ್ಸಲಿ ತಿರುಪತಿಗೆ ಹೋಗ್ತಾ ಇದ್ದೀವಿ. ಇದನ್ನು ನಾವು 3 ಮಂತ್ಸ್ ಬ್ಯಾಕೇನೆ ಟಿಕೆಟ್ ಬುಕ್ ಮಾಡಿದ್ವಿ. ಅದಕ್ಕೋಸ್ಕರ ಮತ್ತೊಂದು ಸಲ ಹೋಗ್ತಾ ಇದ್ದೀವಿ. ಸೊ ಈ ಟೈಮ್ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲೇ 2 ಡೇಸ್ ಇರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೋಸ್ಕರ KSRTC ಅಂಬಾರಿ ಸ್ಲೀಪರ್ ಕೋಚ್ನ ಬುಕ್ ಮಾಡಿದ್ವಿ. ನಾವು ಬೈಕ್ನ ಚಲ್ಲಘಟ್ಟ ಮೆಟ್ರೋ ಸ್ಟೇಷನ್ ಹತ್ರನೇ ಬಿಟ್ಟು ಅಲ್ಲಿಂದ ಮೆಜೆಸ್ಟಿಕ್ ಹೋದ್ವಿ. ನಮಗೆ ಬಸ್ಸು ಒಂದು 10:40 ಒಂದು 10:30 ಹೋದ್ವಿ. 10 ಮಿನಿಟ್ಸಲ್ಲಿ ಬಸ್ ಬಂತು. ನಾವು ಅಂದ್ಕೊಂಡ್ವಿ ತಿರುಪತಿಗೆ ಹೋಗೋದು ಒಂದು 5 o'clock ಆಗುತ್ತೆ ಅಂತ. ಬಟ್ ಒಂದು 4 o'clock ತಿರುಪತಿಲಿದ್ವಿ ನಾವು. ಸೊ ನಾವು ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬೈಕ್ನ ರೆಂಟ್ಗೆ ತೊಗೊಳ್ಳೋಣ ಅಂತ. ಯಾಕಂದರೆ ನಾವು ಅಲ್ಲಿ 2 ಡೇಸ್ ಇರೋದ್ರಿಂದ ಅಲ್ಲಿ ಪ್ಲೇಸಸ್ ಕವರ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ನಾವು ಇಬ್ಬರೇ ಇರೋದ್ರಿಂದ ಬೈಕ್ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಮತ್ತು ಲಗೇಜ್ಗಳು ಕ್ಯಾರಿ ಮಾಡೋಕ್ಕಾಗುತ್ತೆ ಅಂತ. ಸೊ ಬೈಕ್ ಸಿಗೋದೇ ನಮಗೆ ಒಂದು 5:30 ಆಗೋಯಿತು. ಪ್ರೊಸೀಜರ್ ತುಂಬ ಇತ್ತು. ಪರ್ ಡೇಗೆ 600 ಏನೋ ಚಾರ್ಜ್ ಮಾಡಿದ್ರು. ನಮಗೆ ವರ್ತ್ ಅನಿಸ್ತು. ಓಕೆ, ಬಿಕಾಸ್ ನಾವು ಸ್ವಲ್ಪ ಅಲ್ಲಿರೋ ಪ್ಲೇಸಸ್ನೆಲ್ಲ ಕವರ್ ಮಾಡೋಣ ಅಂದ್ಕೊಂಡಿರೋದ್ರಿಂದ ವರ್ತ್ ಅನಿಸ್ತು. ಸೊ ಒಂದು 5:30 ನಮಗೆ ಬೈಕ್ ಸಿಕ್ತು. ಬೈಕ್ ತೊಗೊಂಡು ಡೈರೆಕ್ಟು ತಿರುಮಲಗೆ ಹೋಗೋಣ, ಅಲ್ಲೇ ಸ್ಟೇ ಬುಕ್ ಮಾಡೋಣ ಅಂದ್ಕೊಂಡು ಹೋದ್ವಿ. ಸೊ ಎಷ್ಟು ಚಳಿ ಇತ್ತು ಅಂದರೆ ಸಖತ್ ಚಳಿ ಇತ್ತು. 5:30 ಬಿಟ್ಟಿರೋದ್ರಿಂದ ನಾವು ಸಖತ್ ಚಳಿ ಇತ್ತು. ನನಗಂತೂ ಬೈಕ್ ಯಾಕಾದರೂ ತೊಗೊಂಡ್ವೋ ಅನಿಸ್ಬಿಡ್ತು, ಅಷ್ಟು ಚಳಿ ಇತ್ತು. ನಾನು ಜಾಸ್ತಿ ಏನು ಶಾಲೆಲ್ಲ ತೊಗೊಂಡೋಗಿರಲಿಲ್ಲ, ಏನೂ ಬೇಕಾಗಿರಲ್ಲ ಅಂದ್ಕೊಂಡು. ಬಟ್ ಅಲ್ಲಿಗೆ ಹೋದ್ಮೇಲೆ ಅನಿಸ್ತು ಎಲ್ಲ ತೊಗೊಂಬರ್ಬೇಕಿತ್ತು ಅಂತ. ಜಸ್ಟ್ ಒಂದು ಜಾಕೆಟ್ ಹಾಕೊಂಬಂದಿದೆ ಅಷ್ಟೇ. ಸೊ ನಾವೊಂದು ತಿರುಮಲಗೆ ಹೋಗೋಷ್ಟೊತ್ತಿಗೆ ಒಂದು 6:30 ಆಗೋಗಿತ್ತು. ಸೊ ಅಲ್ಲಿ ನಾವು ಲೈನಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೊಂಡ್ವಿ. ಅಲ್ಲಿ ತುಂಬ ಜನ ಇರೋದ್ರಿಂದ ಪ್ರೈವೇಟ್ ಯಾವುದೂ ಸಿಗೋಲ್ಲ, ಅದೆಲ್ಲ ಫಸ್ಟೇ ಬುಕ್ ಮಾಡಿರಬೇಕು. ಸೊ ಅಲ್ಲಿ ಯಾವ್ದು ಕೊಡ್ತಾರೋ ದೇವಸ್ಥಾನದವರು ಅದೇ ರೂಮು ನಾವು ತೊಗೊಬೇಕಾಗಿತ್ತು. ಸೊ 1 hour ಏನೋ ವೆಯ್ಟ್ ಮಾಡಿದ್ದೀವಿ ಲೈನಲ್ಲಿ. 1 hourಕ್ಕೆಲ್ಲ ಸಿಕ್ತು. ಬಟ್ ರೂಮ್ ಅಲೋಕೇಟ್ ಆಗೋದು ತುಂಬ ಲೇಟ್ ಆಗೋಯಿತು. 10 o'clock ಆದ್ರೂ ಇನ್ನೂ ರೂಮ್ ಅಲೋಕೇಟ್ ಆಗದೆ ಇರೋದ್ರಿಂದ ಫಸ್ಟು ಟಿಫನ್ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಜಸ್ಟ್ ಒಂದು ಇಡ್ಲಿ ತೊಗೊಂಡು ತಿಂದ್ಕೊಂಡ್ವಿ. ಸೊ ನಮಗೆ ಒಂದು 12 o'clock ರೂಮ್ ಅಲೋಕೇಟ್ ಆಯಿತು. ಜಸ್ಟ್ 100 rupees ಅಷ್ಟೇ ಚಾರ್ಜ್ ಮಾಡೋದು. ಬಟ್ ರೂಮ್ ಸಖತ್ತಾಗಿತ್ತು ಹೇಳಬೇಕು ಅಂದರೆ. ಬಿಸಿನೀರು ಬರ್ತಿತ್ತು. ಆರಾಮಾಗಿ ಒಂದು 4 to 5 ಮೆಂಬರ್ಸ್ ಇರ್ಬೋದಿತ್ತು, ಅಷ್ಟು ಚೆನ್ನಾಗಿತ್ತು ರೂಮ್ ಅದು. ನಾನು ರೂಮ್ ಟೂರೆಲ್ಲ ಮಾಡೋಕ್ಕೆ ಹೋಗಲಿಲ್ಲ. ನನ್ನ ಹತ್ರ ಹೇಳಬೇಕು ಅಂದರೆ ಚಾರ್ಜಿಂಗೇ ಇರಲಿಲ್ಲ. ಅದಕ್ಕೋಸ್ಕರ ನಾನು ಯಾವುದನ್ನು ರೆಕಾರ್ಡ್ ಮಾಡ್ಕೊಳಕ್ಕಾಗಲಿಲ್ಲ. ಇನ್ನೇನು ಒಂದು 2% ಇತ್ತು ಅಷ್ಟೇ, ಅದಕ್ಕೋಸ್ಕರ. ಸೊ ಅಲ್ಲಿ ಒಂದು ಸ್ವಲ್ಪ ಮಲಗಿ ರೆಸ್ಟ್ ಮಾಡಿ ಅದಾದಮೇಲೆ ಫ್ರೆಶ್ ಅಪ್ ಆಗಿ ಒಂದು 3 o'clock ನಾವು ರೂಮ್ ಬಿಟ್ವಿ. ನಮಗೆ 4 o'clock ಎಂಟ್ರಿ ಇತ್ತು. ಸ್ವಲ್ಪ ಬೇಗನೆ ಬಂದ್ವಿ ನಾವು ಹೇಳಬೇಕು ಅಂದರೆ. ಬಂದು ಸ್ವಲ್ಪ ಅಲ್ಲೆಲ್ಲ ಓಡಾಡೋಣ ಅಂತ ಓಡಾಡ್ತಾ ಇದ್ವಿ. ನಾವೇನು ಅಂದ್ಕೊಂಡ್ವಿ ಅಂದರೆ ಸ್ವಲ್ಪ ರೂಮ್ ಬೇಗ ಸಿಕ್ಕಿದ್ರೆ ಅಲ್ಲಿರೋ ಪ್ಲೇಸಸ್ನೆಲ್ಲ ಕವರ್ ಮಾಡಿಬಿಟ್ಟು ಆಮೇಲೆ ಟೆಂಪಲ್ಗೆ ಹೋಗೋಣ ಅಂದ್ಕೊಂಡ್ವಿ. ಬಟ್ ನಮ್ಗೆ ರೂಮ್ ಸಿಗೋದೇ 12 o'clock ಆಗಿರೋದ್ರಿಂದ ಅಲ್ಲಿವರೆಗೂ ನಾವು ಆಚೆನೇ ಇದ್ವಿ ರೋಡಲ್ಲಿ. ಅದಕ್ಕೋಸ್ಕರ ಏನು ಮಾಡೋದು ಅಂದ್ಬಿಟ್ಟು ಅದು ಫಸ್ಟು ಟೆಂಪಲ್ಗೆ ಹೋಗೋಣ, ನೆಕ್ಸ್ಟ್ ಡೇ ಬೇಕಂದರೆ ನಾವು ಅಲ್ಲಿರೋ ಪ್ಲೇಸಸ್ನ ಕವರ್ ಮಾಡೋಣ ಅಂದ್ಕೊಂಡ್ವಿ. ಫಸ್ಟು ಮೇನ್ ಡೋರ್ ಬಂದ್ವಿ. ಇನ್ನೇನು ಈಗ ಬಂದಿರೋದ್ರಿಂದ ಅಲ್ಲೊಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಳ್ಳೋಣ. ಯಾಕಂದರೆ ನಾವು ಎಂಟ್ರಿ ಆದರೆ ಒಂದು 4 to 5 hours ಆಗೋಗ್ಬಿಡುತ್ತೆ ದರ್ಶನಗೆ, ನೈಟ್ ಆಗಿಬಿಡುತ್ತಲ್ವ. ಅದಕ್ಕೋಸ್ಕರ ಒಂದು ಫೋಟೋಸ್ಗಳು ತೊಗೊಳ್ಳೋಣ, ಆಮೇಲೆ ಫೋನ್ ಸಿಗೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಫೋಟೋಸು ವೀಡಿಯೋಸ್ನೆಲ್ಲ ಮಾಡ್ಕೊತಾ ಇದ್ದೆ. ನನಗಂತೂ ಸಖತ್ ಖುಷಿ ಆಯ್ತಿತ್ತು. ಯಾಕಂದರೆ ಒಂದು 30 days ಬ್ಯಾಕ್ ನಾವು ಹೋಗಿ ಬಂದಿದ್ವಿ. ಮತ್ತೆ ಬಂದಿರೋದ್ರಿಂದ ಏನೋ ಒಂಥರ ಮನಸ್ಸಿಗೆಲ್ಲ ಸಖತ್ತು ಖುಷಿ ಆಯ್ತಿತ್ತು. ಅಲ್ಲೋದ್ರೇ ಒಂದು ಪಾಸಿಟಿವ್ ವೈಬ್ಸ್ ಎಲ್ಲ. ನಮ್ಗೆ ಟಿಕೆಟ್ ಸಿಕ್ಕಿದ್ದು ಇನ್ನೂ ಫಸ್ಟೇ ಖುಷಿ ಇತ್ತು. ಅದರಲ್ಲಿ ಮತ್ತೆ ಜಸ್ಟ್ 30 days ಹೋಗ್ತಿರೋದು ಇನ್ನೂ ಖುಷಿ ಇತ್ತು. ಸೊ ಅಲ್ಲಿ ನಾವು ದೇವಸ್ಥಾನದೆಲ್ಲ ಸುತ್ತಕೊಂಡು ಇನ್ನೇನು ಊಟದ ಟೈಮು ಆಗೋಗಿತ್ತಲ್ವ. ನಾವು ಮಧ್ಯಾಹ್ನ ಊಟ ಕೂಡ ಮಾಡಿರಲಿಲ್ಲ. ಅದಕ್ಕೋಸ್ಕರ ಅಲ್ಲೇ ಊಟ ಮಾಡೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ನಾನು ಇವ್ರನ್ನ ಕೇಳ್ತಿದ್ದೆ, ನೀವು ಎಷ್ಟು ಟೈಮ್ ಊಟ ಮಾಡಿದ್ದೀರಾ ಇಲ್ಲಿ ಅಂತ. ಅವರು ನಾನು ಒಂದು 5 times ಏನೋ ಊಟ ಮಾಡಿದ್ದೀನಿ ಅಂದರು. ನಾನು ಫಸ್ಟ್ ಟೈಮು ತಿರುಮಲದಲ್ಲಿ ಊಟ ಮಾಡ್ತಿರೋದು ದೇವಸ್ಥಾನದಲ್ಲಿ. ಸೊ ಅದಕ್ಕೆ ಏನೇನು ಕೊಡ್ತಾರೆ ಅಂತೆಲ್ಲ ಕೇಳ್ತಾ ಇದ್ದೆ. ಅವರು ನನಗೂ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಸ್ವೀಟೆಲ್ಲ ಕೊಡ್ತಾರೆ, ಅದೊಂದು ನೆನಪಿದೆ. ನೋಡೋಣ ಬಾ ಅಂತಿದ್ರು. ಅಲ್ಲೂ ಒಂದು ಸ್ವಲ್ಪ ರಶ್ ಇತ್ತು. ಹೇಳ್ಬೇಕಂದ್ರೆ ಇಲ್ಲಿ 3 times ಊಟ ಕೊಡ್ತಾರೆ. ಮಾರ್ನಿಂಗ್ ಬ್ರೇಕ್ಫಾಸ್ಟು 8 o'clock 11 o'clock ಇರುತ್ತೆ. ಮತ್ತು ಲಂಚು 12 o'clock 12 o'clock
4 o'clockವರೆಗೂ ಇರುತ್ತೆ. ಮತ್ತು ಡಿನ್ನರು 5 o'clock ಇಂದ 11 o'clockವರೆಗೂ ಇರುತ್ತೆ. ಸೊ ಇದು ಟೈಮಿಂಗ್ಸು ತಿರುಪತಿಲಿ ಊಟದ ಟೈಮಿಂಗ್ಸು. ಸೊ ನಾವು ಒಂದು 3 o'clock ಹೋಗಿದ್ವಿ, 3:30 ಆಗೋಗಿತ್ತು. ಇನ್ನೊಂದು ಅರ್ಧ ಅವರ್ ಇತ್ತು ಅಷ್ಟೇ, ನಮ್ಮದೇ ಲಾಸ್ಟ್ ಅಂತ ಹೇಳ್ಬೋದು ಬ್ಯಾಚು. ಅಲ್ಲೂ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಪ್ಲೇಸ್ ಅಂತ. ಅಲ್ಲಿ ಡ್ರಾಯಿಂಗ್ ಇದೆಲ್ಲ ನೋಡ್ತಾ ಇದ್ದೆ, ಎಷ್ಟು ಚೆನ್ನಾಗಿದೆ. 3D ಪೇಂಟಿಂಗ್ ಮಾಡಿದರು, ಸಖತ್ತಾಗಿತ್ತು. ಅದನ್ನು ಕ್ಯಾಪ್ಚರ್ ಮಾಡ್ತಾ ಇದ್ದೆ. ಊಟನೂ ಅಷ್ಟೇ ಚೆನ್ನಾಗಿತ್ತು. ಎಲ್ಲ ದೇವಸ್ಥಾನದಲ್ಲೂ ಊಟ ತುಂಬ ಇಷ್ಟ ನನಗೆ. ದೇವಸ್ಥಾನಗಳಲ್ಲಿ ಊಟ ಅಂದ್ರೇ ಇಷ್ಟ ನನಗೆ. ಅಲ್ಲಿ ನಾವು ಜಸ್ಟು ಅನ್ನ ಸಾರು ಹಾಕಿದ್ರೂ ಮನಸ್ಸಿಗೆ ಎಷ್ಟು ತೃಪ್ತಿ ಆಗುತ್ತೆ ತಿನ್ನೋಕ್ಕೆ ಅಲ್ವಾ. ಸೊ ತಿರುಪತಿಲೂ ಚೆನ್ನಾಗಿತ್ತು. ಇಲ್ಲಿ ಏನೇನು ಕೊಟ್ಟರು ಅಂದರೆ ಇದು ಸಿಹಿ ಪೊಂಗಲ್ಲು, ಅನ್ನ ಸಾರು ಮತ್ತು ಒಂಥರ ಚಟ್ನಿ, ಆಮೇಲೆ ಮಜ್ಜಿಗೆ ಮತ್ತು ರಸಮ್ಮು ಇಷ್ಟು ಇತ್ತು. ಊಟ ತುಂಬ ಚೆನ್ನಾಗಾಯಿತು. ಸೊ ಊಟನೆಲ್ಲ ಮುಗಿಸ್ಕೊಂಡು ನಾವು ನಮಗೆ ಇಲ್ಲಿ ATC ಸರ್ಕಲ್ ಹತ್ರ ಎಂಟ್ರಿ ಇತ್ತು. ಸೊ ನಾವು ಊಟ ಮುಗಿಸ್ಕೊಂಡು ಅಲ್ಲಿಂದ ಒಂದು 10 ಮಿನಿಟ್ಸ್ ಏನೋ ಆಗ್ತಿತ್ತು. ಸೊ ಅದಕ್ಕೋಸ್ಕರ ಶೇರಿಂಗ್ ಕಾರಲ್ಲೇ ಹೋದ್ವಿ. ಒಂದು 50 ರೂಪೀಸ್ ಏನೋ ತೊಗೊಂಡ್ರು ಅಷ್ಟೇ. 10 ಮಿನಿಟ್ಸ್ ಜರ್ನಿ ಇತ್ತು. ಸೊ ಡೈರೆಕ್ಟು ಎಂಟ್ರಿ ಹತ್ರನೇ ಬಿಟ್ಟರು. ಅಲ್ಲಿಂದ ಹೊರಟ್ವಿ ನಾವಲ್ಲಿ ಊಟ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಒಂದು 4:30 ಆಗೋಗಿತ್ತು. ಸೊ ಬೇಗ ಹೋಗೋಣ ಅಂತ ಹೋಗ್ತಿದ್ವಿ. ಫಸ್ಟ್ ಹೇಳಿದ್ನಲ್ಲ, ಅಲ್ಲಿ ಆಧಾರ್ ಕಾರ್ಡು ಮತ್ತು ಟಿಕೆಟ್ ಬುಕ್ ಮಾಡಿರ್ತೀವಲ್ಲ ಅದ್ರ ಜೆರಾಕ್ಸು ಎರಡೂ ಇರಬೇಕು. ಆಧಾರ್ ಕಾರ್ಡು ಹೇಳ್ಬೇಕಂದ್ರೆ ಕಲರ್ ಪ್ರಿಂಟ್ ಮಾಡಿಸ್ಕೊಂಡು ಹೋದರೆ ಒಳ್ಳೆಯದು. ಯಾಕಂದರೆ ಪ್ರತಿಯೊಂದು ಅವರು ಫೋಟೋನು ಮ್ಯಾಚ್ ಆಗುತ್ತಾ ಇಲ್ವಾ ಅಂತ ನೋಡ್ತಾ ಇರ್ತಾರೆ, ಅದಕ್ಕೋಸ್ಕರ. ಸೊ ನಾವು ಕಲರ್ ಪ್ರಿಂಟೇ ತೊಗೊಂಡು ಬಂದಿದ್ವಿ. ಒಂದು 4:30ಗೇನೋ ನಾವು ಒಳಗಡೆ ಹೋದ್ವಿ ಅನಿಸುತ್ತೆ. ಸೊ ನಾವು ಏನು ಬ್ಯಾಗ್ ಏನು ಇಲ್ದಿರೋದ್ರಿಂದ ಡೈರೆಕ್ಟು ಫೋನ್ ಇಡೋದು ಇತ್ತಲ್ವ, ಫೋನ್ನ ಅಲ್ಲಿ ಲಾಕರಲ್ಲಿ ಕೊಟ್ಬಿಟ್ಟು ಹೋದ್ವಿ. 5 o'clockಗೆ ನಮಗೆ ಅಲ್ಲಿ ಇದರಲ್ಲಿ ಕೂಡಾಕಿದ್ರು. 5 o'clock ಕೂಡಾಕಿರೋದಕ್ಕೆ ನಮ್ಗೆ ಅಲ್ಲಿಂದ ಬಿಟ್ಟಿದ್ದೆ 7:30ಗೆ. 2.5 hours ನಾವು ಅಲ್ಲೇ ಇದ್ವಿ. ಇಲ್ಲಿಂದ ಏನು ರಶ್ ಇರಲ್ಲ, ಅಲ್ಲಿ ಸ್ಪೆಷಲ್ ಎಂಟ್ರಿಗೆ ನಾರ್ಮಲ್ ಆಗಿ ಹಂಗೆ ಬಂದರೆ 20 hours ಬೇಕು. 20 hours, 15 to 20 hours. ಇವಾಗ ಅಂದರೆ ಒಂದು 9 o'clock 10 o'clock ಆಗೋಗುತ್ತಲ್ಲ ದರ್ಶನ. ನಾವು ಹೋಗಿದ್ದು ಹಿಂದಿನ ದಿನ ನಾರ್ಮಲ್ ದರ್ಶನಕ್ಕೆ ಒಂದು 20 to 22 hours ಬೇಕಾಗಿತ್ತು. ಸೊ ಅದಕ್ಕೆ ಅವ್ರು ಹೇಳ್ತಿದ್ರು 20 hours ಅಂತೂ ಬೇಕಾಗುತ್ತೆ ಅಂತ. ನೋಡಿ ಇಲ್ಲಿ ಜಸ್ಟ್ ಲಗೇಜ್ ಇಕ್ಕಕ್ಕೆ ಅಷ್ಟು ಜನ ಇದ್ದಾರೆ. ತುಂಬ ರಶ್ ಇತ್ತು ಹೇಳಬೇಕು ಅಂದರೆ. ಸೊ ನಾನು ಲಗೇಜ್ ಏನು ಇರಲಿಲ್ವಲ್ಲ, ಜಸ್ಟ್ ಫೋನ್ ಒಂದು ಅಲ್ಲಿ ಇಟ್ಬಿಟ್ಟು ಹೋದ್ವಿ. ನಾನು ಹೇಳಿದ್ನಲ್ಲ 7:30ವರೆಗೂ ಲಾಕರಲ್ಲೇ ಇಕ್ಕಿದ್ರು. 7:30ಗೆ ಬಿಟ್ಟಿರೋಕ್ಕೆ ಒಂದು 9 o'clock ಅಷ್ಟೊತ್ತಿಗೆಲ್ಲ ದರ್ಶನ ಆಗೋಯ್ತು. ಲಾಕರಲ್ಲಿ ಯಾಕೆ ಜಾಸ್ತಿ ಹೊತ್ತಿಟ್ರು ಅಂದರೆ ಆವಾಗ ನೈವೇದ್ಯ ಏನೋ ದೇವ್ರಿಗೆ ಅರ್ಪಿಸ್ಬೇಕಿತ್ತು, ಅದಕ್ಕೋಸ್ಕರ ಲಾಕರಲ್ಲಿ ತುಂಬ ಹೊತ್ತಿಕ್ಕಿದ್ರು. ನಾರ್ಮಲಾಗಿ ಅಲ್ಲಿ ಊಟ ಮತ್ತು ಹಾಲೆಲ್ಲ ಕೊಟ್ಟರು. ಸೊ 2.5 hours ಹೇಗೋ ಆಗೋಯಿತು. ಅದಾದಮೇಲೆ ಒಂದು 9 o'clock ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ಆಚೆ ಬಂದು ಲಡ್ಡುನೆಲ್ಲ ತಗೊಂಡು ಆಮೇಲೆ ಅಲ್ಲೇ ಊಟ ಮಾಡ್ಕೊಂಡ್ವಿ. ಅವತ್ತು ಚೆನ್ನಾಗಿತ್ತು ಊಟ, ಹೇಳಿದ್ನಲ್ಲ. ಸೊ 2 times ಅಲ್ಲೇ ಊಟ ಮಾಡ್ಕೊಂಡಂಗಾಯಿತು. ಊಟ ಎಲ್ಲ ಮಾಡಿಕೊಂಡು ನಾವು ಅಲ್ಲೇ ಒಂದು ಸ್ವಲ್ಪ ಓಡಾಡಿಕೊಂಡು ಒಂದು 10:30 ಹಾಗೆ ನಾವು ರೂಮ್ಗೆ ಹೋದ್ವಿ. ಸೊ ನಾನು ನೆಕ್ಸ್ಟ್ ಡೇ ಎಲ್ಲೆಲ್ಲಿ ಹೋಗಿದ್ವಿ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಇಷ್ಟೊತ್ತು ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಆಲ್. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್.